ಎಲ್ಲರಿಗೂ ನಮಸ್ಕಾರ. ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿವಾಗ ಇವತ್ತೇ ತಾನೇ ನಡೆದಂಥ ದಿನಾಂಕ 22 3ನೇ ತಿಂಗಳ 2026ರಂದು ನಡೆದಂಥ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಭವನೀಯ ಒಂದು ಕೀ ಅಂಕಗಳನ್ನು ನೋಡುವಂಥದ್ದು, ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹುಡ್ಕೋಣ ಅನ್ನುವಂಥದ್ದು. ಒಂದನೇ ಪ್ರಶ್ನೆ ಏನಿದೆ ನೋಡಿ, ಇವೆಲ್ಲವೂ ಯಾವುದಕ್ಕೆ ಅಂದರೆ ಪರೀಕ್ಷೆ ಆದರ್ಶ ವಿದ್ಯಾಲಯ ಒಂದು ಪ್ರವೇಶ ಪರೀಕ್ಷೆ 2026ರಲ್ಲಿ ನಡೆದಿರುವಂಥದ್ದು. ಒಂದನೇ ಪ್ರಶ್ನೆ, ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂಧನಾನ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಈ ಪದ್ಯದಲ್ಲಿ ಕೈ ಮುಗಿಯುತ್ತಿರುವುದು ಯಾವುದನ್ನುವಂಥ ಆಪ್ಷನ್ ಸಿ ಕರಡಿಯ ನಾಡಿಸುವಾತ, ಕರಡಿ, ಮಗು, ಜನರು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ. ಇಲ್ಲಿ ಕರಡಿಯ ಕುಣಿತ ಪದ್ಯದಿಂದ ಈ ಒಂದು ಕ್ವಶನನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿ, ಶಾಲಾ ಮೈದಾನದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಆಪ್ಷನ್ಸ್ ಎ ಮೈದಾನದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ. ಆಡುತ್ತಿದ್ದಾರೆ ಅನ್ನೋದು ಕ್ರಿಯೆ ಅಂತಂದ್ರೆ ಏನು? ಕೆಲಸ ಅಂತ ಹೇಳ್ತೀವಿ ನಾವು. ಕ್ರಿಯೆ ಅಂತಂದ್ರೆ ಏನು? ಇಲ್ಲಿ ಕೆಲಸ ಅಂದರೆ ಏನು ಕೆಲಸ ಆಗ್ತಾ ಇದೆ? ಆಡುತ್ತಿದ್ದಾರೆ, ಮಾಡುತ್ತಿದ್ದಾರೆ, ಕೂತಿದ್ದಾರೆ, ನಿಂತಿದ್ದಾರೆ, ಈ ರೀತಿಯಾಗಿರುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು ನೋಡಿ ಮಕ್ಕಳೇ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ನಡೆಯುತ್ತಿರುವ ಕ್ರಿಯೆಗಳನ್ನು ಸೂಚಿಸುವ ಕಾಲ ಯಾವುದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಸಕಾಲ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಇವಾಗಲೇ ನಡೆದಿರುವಂಥದ್ದು ಕ್ರಿಯೆ ವರ್ತಮಾನ ಕಾಲ. ಭೂತಕಾಲ ಅಂತಂದರೆ ಏನಾಗುತ್ತೆ ಅಂದರೆ ಹಿಂದೆ ನಡೆದು ಹೋಗಿರುವಂಥದ್ದು, ಮುಗಿದಿರುವಂಥದ್ದು. ಹೌದಾ? ಹಿಂದೆ ಮುಗಿದಿರುವಂಥದ್ದು. ಭವಿಷ್ಯತ್ ಕಾಲ ಅಂತಂದರೆ ಮುಂದೆ ಆಗುವಂಥದ್ದು. ಅಂದರೆ ಅದರಿಂದ ಇಲ್ಲಿ ನಡೆಯುತ್ತಿರುವಂಥದ್ದು ಯಾವುದಪ್ಪ ಅಂತಂದರೆ ವರ್ತಮಾನ ಕಾಲ ಆಗಿದೆ ನೋಡಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ತಿನ್ನುಧಾತುವನ್ನು ವರ್ತಮಾನ ಕಾಲದ ಉತ್ತಮ ಪುರುಷ ಏಕವಚನದ ಕ್ರಿಯಾ ರೂಪದಲ್ಲಿ ಬರೆದಾಗ ಏನಾಗುತ್ತದೆ? ನಾನು ತಿಂದೆ, ನೀನು ತಿನ್ನುತ್ತೀಯ, ನಾನು ತಿಂದೆನು, ನಾನು ತಿನ್ನುತ್ತೇನೆ ಅನ್ನುವಂಥದ್ದು. ಅನ್ನುವಂಥದ್ದು ಬರಬೇಕು ನೋಡಿ. ಇಲ್ಲಿ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥದ್ದು. ನಾನು ಉತ್ತಮ ಅನ್ನುವಂಥದ್ದು ಉತ್ತಮ ಪುರುಷವಾಚಕ ಏಕವಚನ ನಾನು. ಇಲ್ಲಿ ವರ್ತಮಾನ ಕಾಲ ಕೊಟ್ಟಿರೋದ್ರಿಂದ ಉತ್ತ ಅನ್ನುವಂಥದ್ದು ಬರುತ್ತೆ. ಆದ್ದರಿಂದ ಇಲ್ಲಿ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ ಏನಿದೆ ನೋಡಿ, ಗುರುಗಳ ಕೃಪೆಯಿಂದ ಇವರ ಮಗ ಈಗ ಜಿಲ್ಲಾಧಿಕಾರಿ. ಈ ವಾಕ್ಯದಲ್ಲಿರುವ ಅನುನಾಸಿಕ ಅಕ್ಷರ ಯಾವುದು? ಳ, ಮ, ದ, ರ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಮ ಅನ್ನುವಂಥದ್ದು. ನಾವು ಕನ್ನಡದಲ್ಲಿ ಒಟ್ಟು 5 ಅನುನಾಸಿಕ ಅಕ್ಷರಗಳನ್ನ ನೋಡ್ತೀವಿ. ಯಾವ್ಯಾವು? ಕ, ಕ, ಗ, ಘಯ್ಯ, ಚ, ಚ, ಜ, ಜಯ್ಯ, ಟ, ಟ, ಡ, ಡಣ್ಣ, ತ, ತ, ದ, ದನ್ನ, ಪ, ಪ, ಬ, ಬಮ್ಮ ಅನ್ನುವಂಥ ಒಟ್ಟು 5 ಅಕ್ಷರಗಳನ್ನ ನೋಡ್ತೀವಿ. ಆದ್ದರಿಂದ ಇಲ್ಲಿ ಇದಕ್ಕೆ ಮ ಅನ್ನುವಂಥ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟು, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ, ಸೋಂಕು, ಚಿಕಿತ್ಸೆ, ಶುಶ್ರೂಷೆ, ಶೋಷಣೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಸೋಂಕು ಅಂತ ಹೇಳ್ತೀವಿ. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಿದ್ರೆ ಅಂತಹ ರೋಗವನ್ನು ನಾವು ಸೋಂಕು ಅಂತೇಳಿ ಇಲ್ಲಿ ಕರಿತೀವಿ ನೋಡಿ. ಈ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟು, ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳ ನೋಡಿದೆ. ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ ಯಾವುದು? ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳ. ಹೌದಾ? ಇಲ್ಲಿ ನೋಡಿ ಏನು ಕೇಳಿದ್ದಾರೆ? ವಿಜಾತಿ ಸಂಯುಕ್ತ ಅಂತ ಕೊಟ್ಟರೆ. ವಿಜಾತಿ ಅಂದರೆ ಬೇರೆ ಜಾತಿ ಇದೆ. ಬೇರೆ ಜಾತಿ ಎಲ್ಲಿದೆ ಅಂತಂದರೆ ಆಪ್ಷನ್ಸ್ ಡಿ ಎಲ್ಲಿದೆ. ಸಕ್ಕೆ ತ ಒತ್ತಾಕ್ಷರ ಇದೆ. ಆದ್ದರಿಂದ ಡಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಇಲ್ಲಿ ಬಿ ಮತ್ತು ಸಿ ಅನ್ನುವಂಥ ಒತ್ತಾಕ್ಷರ ಪದಗಳೇ ಅಲ್ಲ. ಕೈಲಾಸದಲ್ಲಿ ಲ ಅನ್ನುವಂಥ ಒತ್ತಾಕ್ಷರ ಇದೆ, ಆದರೆ ಅದು ಏನಾಗಿದೆ ಇಲ್ಲಿ ಸಜಾತಿ ಅನ್ನುವಂಥ ಒಂದು ಒತ್ತಾಕ್ಷರ ಕಾಣಿಸ್ತೀವಿ ನಾವು. ಆದ್ದರಿಂದ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ನೀನು, ನಾನು, ಇವನು ಮತ್ತು ಅವರು ತಪ್ಪದೆ ಶಾಲೆಗೆ ಹೋಗುವ. ಈ ವಾಕ್ಯದಲ್ಲಿ ಬಹುವಚನ ಸೂಚಕ ಪದ ಯಾವುದು? ನೀನು, ನಾನು, ಅವರು, ಇವನು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಅವರು ಅನ್ನುವಂಥದ್ದು ಬಹುವಚನ ಪದ ಆಗುತ್ತೆ. ಇದಕ್ಕೆ ಏಕವಚನ ಇದೇ ಪದವನ್ನು ಏಕವಚನ ಬರೆದಾಗ ಏನಾಗುತ್ತೆ? ಅವನು ಅನ್ನುವಂಥದ್ದು ಆಗುತ್ತೆ. ಹೌದಾ? ಅವನು ಅನ್ನುವಂಥದ್ದು ಏನಾಗುತ್ತೆ? ಇಲ್ಲಿ ಏಕವಚನ ಪದ ಆಗುತ್ತೆ. ಇಲ್ಲಿ ಬಹುವಚನ ಕೇಳಿದ್ದಾರೆ ಅವರು. ಹೌದಾ? ಆದ್ದರಿಂದ ಇಲ್ಲಿ ಬಹುವಚನ ಅನ್ನುವಂಥದ್ದು ಅವರಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಗನು ತಂದೆಗೆ ಬರೆಯುವ ಪತ್ರವು ಮನವಿ ಪತ್ರ, ಆಡಳಿತ ಪತ್ರ, ಪ್ರಕಟಣೆ ಪತ್ರ, ವೈಯಕ್ತಿಕ ಪತ್ರ ಅನ್ನುವಂಥದ್ದು.
ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ, ವೈಯಕ್ತಿಕ ಪತ್ರ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ ಮಕ್ಕಳೇ. ಆಪ್ಷನ್ ಸರಿಯಾಗಿರುವಂಥದ್ದು ಡಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು: ಉದ್ಧರಣ ಚಿಹ್ನೆ ಮತ್ತು ಪೂರ್ಣವಿರಾಮ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಮತ್ತು ಪೂರ್ಣವಿರಾಮ ಚಿಹ್ನೆ, ವಿವರಣಾ ಚಿಹ್ನೆ ಮತ್ತು ಪೂರ್ಣವಿರಾಮ ಚಿಹ್ನೆ, ಭಾವಸೂಚಕ ಮತ್ತು ಪೂರ್ಣವಿರಾಮ ಚಿಹ್ನೆ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ವಾಕ್ಯವೇಷ್ಟನ ಮತ್ತು ಪೂರ್ಣವಿರಾಮ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವಂಥದ್ದು. ಇಲ್ಲಿ ಪೂರ್ಣವಿರಾಮ ಮತ್ತು ಇಲ್ಲಿ ಈ ಕಡೆ ಬರುತ್ತೆ ಎರಡು ಅದಾವೆ ನೋಡ್ರಿ, ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ವಾಕ್ಯವೇಷ್ಟನ ಅಂತ ಕರಿತೀವಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಕಿತ್ತೂರನ್ನು ರಕ್ಷಿಸುವ ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧ ಮಾಡಿದನು. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಏನು? ನಿಶ್ಚಲ, ಸಚಲ, ಛಲ, ಅಪ್ರತಿಮ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಛಲ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥದ್ದು. ಛಲ, ಅಚಲ ಅನ್ನುವಂಥದ್ದು ದೃಢ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೆಟ್ಟದಾವರೆಯನ್ನು ಮೇಲಿಟ್ಟು ಬಂದ ಹುಡುಗರೆಲ್ಲರೂ ಮೇಲೇರುವಂತೆ ಶಿಕ್ಷಕರು ತಿಳಿಸಿದರು. ಮೇಲಿನ ಯಾವ ಪದ ಬಿಡಿಸಿದಾಗ ಆದೇಶ ಸಂಧಿ ಏರ್ಪಡುವುದು? ಬೆಟ್ಟದಾವರೆ, ಮೇಲಿಟ್ಟು, ಹುಡುಗರೆಲ್ಲರೂ, ಮೇಲೇರು ಅನ್ನುವಂಥದ್ದು. ಆಪ್ಷನ್ಸ್ ಬಿ ಎ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ. ಯಾವ ರೀತಿಯಾಗಿ ಬಿಡಿಸ್ತೀವಿ ನಾವು? ಬೆಟ್ಟ ಅಧಿಕ ತಾವರೆ ಅನ್ನುವಂಥದ್ದು. ಬೆಟ್ಟ ಅಧಿಕ ತಾವರೆ, ತಕ್ ಬದಲಿಗೆ ಏನಾಗಿದೆ ಇಲ್ಲಿ ದ ಅನ್ನುವಂಥದ್ದು ಆದೇಶವಾಗಿ ಬಂದಿದೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥದ್ದು ಎ. ನೆಕ್ಸ್ಟ್ 13ನೇ ಪ್ರಶ್ನೆ, ಗುರುಗಳ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು. ದೆಸೆಯಿಂದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು? ಚತುರ್ಥಿ, ತೃತೀಯ, ಸಪ್ತಮಿ, ಪಂಚಮಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಅಂತ ಕರಿತೀವಿ ನಾವು. ಯಾವುದು? ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ, ಚತುರ್ಥಿ ಗೆ ಅಂತ ಕೂಡ ಕರಿತೀವಿ. ಇಲ್ಲಿ ಪಂಚಮಿ ದೇಶೆಯಿಂದ ಅನ್ನುವಂಥ. ಆದ್ದರಿಂದ ಇಲ್ಲಿ ಪಂಚಮಿ ಸರಿಯಾಗಿದೆ ನೋಡಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಗುರುತು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೆಲ್ಲವೂ ರೂಢನಾಮ, ಅಂಕಿತನಾಮ, ಅನ್ವರ್ಥಕನಾಮ, ಸರ್ವನಾಮ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನಾವಿಲ್ಲಿ ಏನು ಮಾಡ್ತೀವಿ? ಅಂಕಿತನಾಮನ ಅಂದರೆ ನಾವು ಇಟ್ಕೊಂಡಿರುವಂಥ ಹೆಸರುಗಳು. ಅಂದರೆ ಹಲವಾರು ವ್ಯಕ್ತಿಗಳಿರ್ತಾರೆ, ಹಲವಾರು ದೇಶಗಳು, ನದಿಗಳು, ಅವುಗಳಲ್ಲಿ ಒಂದನ್ನು ನಾವು ಗುರುತಿಸ್ಲಿಕ್ಕೆ ಏನು ಮಾಡ್ತೀವಿ? ನಾವು ಹೆಸರಿಡ್ತೀವಿ. ಅದಕ್ಕೆ ನಾವು ಅಂಕಿತನಾಮ ಅಂತ ಕರಿತೀವಿ ನೋಡಿ. ನೆಕ್ಸ್ಟು ಕಂಪು, ಕೊಂಬೆ, ಕರಿದು, ಕಡಲು ಈ ಪದಗಳಲ್ಲಿ ಅಕಾರಾದಿಯಾಗಿ ಬರೆದಾಗ ಮೊದಲು ಬರುವ ಪದ ಯಾವುದು? ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಕಡಲು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಕ, ಕ, ಕಿ, ಕು ಬರಿತೀವಲ್ಲ ಆ ರೀತಿ. ಇಲ್ಲಿ ಎರಡೂ ಕಡೆ ಕೂಡ ಕನೇ ಇದೆ. ಇಲ್ಲಿ ರಕ್ಕಿಂತ ಏನು ಬರುತ್ತೆ? ಡ ಅನ್ನುವಂಥ ಫಸ್ಟ್ ಬರೋದ್ರಿಂದ ಇದು ಕಡಲು ಅನ್ನುವಂಥದ್ದು ಸರಿಯಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಯಾವುದು? ಸರ್ವನಾಮ, ಗುಣವಿಶೇಷಣ, ಧಾತು, ನಾಮ ಪ್ರಕೃತಿ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಗುಣವಿಶೇಷಣ ಅನ್ನುವಂಥ ಇದಕ್ಕೆ ಸರಿಯಾಗಿದೆ ನೋಡಿ. ಇಷ್ಟಾಗಿತ್ತು ಇವು ಯಾವುದಪ್ಪ ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ 16 ಪ್ರಶ್ನೆಗಳಿಗೆ 16 ಒಂದು ಮಾದರಿ ಕೀ ಉತ್ತರಗಳನ್ನು ನಾವಿಲ್ಲಿ ನೋಡಿದ್ದೀವಿ ಅನ್ನುವಂಥ. ಒಟ್ಟು ಎಷ್ಟು ಪ್ರಶ್ನೆ? ಕನ್ನಡದಲ್ಲಿ 16 ಪ್ರಶ್ನೆಗಳಿಗೆ 16 ಒಂದು ಉತ್ತರಗಳು ನೋಡಿದ್ದೀವಿ ಅನ್ನುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟದ್ದು ಮತ್ತು ಗಣಿತ, ಸಮಾಜ ವಿಜ್ಞಾನ ತಿಳ್ಕೊಳ್ಳೋಣ. ಧನ್ಯವಾದಗಳು.